Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ನಿಮ್ಮ ಈ ಸಿನಿಮಾದ ಜರ್ನಿ ಎಲ್ಲಿಂದ ಶುರುವಾಗಿ? ನಿಮ್ಮ ಮನೇಲಿ ಇರ್ತಿದ್ರ ಯಾರಾದ್ರೂ ಸಿನಿಮಾದವರು? ಇಲ್ಲ, ನಮ್ಮನೆ ಒಳಗಡೆ ಯಾರು ಸಿನಿಮಾದಲ್ಲಿ ಇಲ್ಲ. ಬಟ್ ನಮ್ಮ ತಂದೆಗೆ ಈ ಕಲೆ ಬಗ್ಗೆ ತುಂಬಾ ಹುಚ್ಚು. ನಾವು ಒಂದು ಹೊಸಹಳ್ಳಿ ಅಂತ ಒಂದು ದೇವನಹಳ್ಳಿ ತಾಲೂಕಿನಲ್ಲಿ ಒಂದು ಹಳ್ಳಿಯಿಂದ ಬಂದಿದ್ದು. ಓಕೆ. ನಮ್ಮ ತಂದೆ ಅಲ್ಲಿ ಯಾರಾದ್ರೂ ಹಳ್ಳಿಗಳಲ್ಲಿ ಅವಾಗ ಈ ಬಯಲಾಟ ಆಡೋರ್ಗೆ ಅವ್ರಿಗೆಲ್ಲ ನಮ್ಮ ತಂದೆ ಅವರೇ ಫೈನಾನ್ಸ್ ಮಾಡಿ ಬಯಲಾಟಗಳು ಆಡ್ಸೋದು, ನಾಟಕಗಳು ಆಡ್ಸೋದು, ಓಕೆ, ಆ ತರದ್ದೆಲ್ಲ ಮಾಡೋರು. ಎಂ ಎಸ್ ಸುಬ್ಬಲಕ್ಷ್ಮಿ ತಿರುಪತಿ ಒಳಗಡೆ ಬ್ರಹ್ಮೋತ್ಸವದಲ್ಲಿ ಹಾಡ್ತಾರೆ ಅಂತಂದ್ರೆ ನಮ್ಮಪ್ಪ ಬ್ರಹ್ಮೋತ್ಸವಕ್ಕೆ ಮುಂದಿನ ಸೀಟಲ್ಲಿ ಕೂತ್ಕೊಳ್ಬೇಕು ಅಂತ ಹೋಗಿ ಇದು ಮಾಡೋದು. ಆತರ ಕಲೆ ಬಗ್ಗೆ ಆಸಕ್ತಿ ಇತ್ತು. ಬಟ್ ಅವರು ಮಾಡೋದು, ಆಕ್ಟ್ ಮಾಡೋದು ಅವೆಲ್ಲ ಏನಿರ್ಲಿಲ್ಲ. ಬಟ್ ನಮ್ಮ ತಾಯಿಗೆ ಸಾಹಿತ್ಯದ ಜ್ಞಾನ ಇತ್ತು. ಅವಾಗಿನ ಕಾಲದಲ್ಲಿ ಈ ಮದುವೆ ಆದ್ರೆ ಉರುಟನೆ ಹಾಡುಗಳು ಬರೆಯೋದು, ಕಿಚಾಯಿಸೋದಕ್ಕೆ, ಹೆಣ್ಣಿನ ಕಡೆಯವ್ರು ಗಂಡನ ಕಿಚಾಯಿಸೋದಕ್ಕೆ, ಅವೆಲ್ಲ ಇರ್ತವೆ. ತುಂಬಾ ಚೆನ್ನಾಗಿರ್ತವೆ ಮದುವೆಗಳು ಅಂತಂದ್ರೆ. ಈ ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ನಮ್ಗೇನ್ ಶಕ್ತಿ ಇದೆ, ನಿಮ್ಗೇನ್ ಶಕ್ತಿ ಇದೆ ಅಂತ ಇದ್ದಿದ್ದು. ಇವಾಗೆಲ್ಲ ಚೇಂಜ್ ಆಗೋಗಿದೆ ಅದೆಲ್ಲ. ಅವಾಗ ನಮ್ಮ ತಾಯಿ ಉರುಟನೆ ಹಾಡುಗಳೆಲ್ಲ ಬರೆಯೋದು. ಸೊ ಹಾಗಾಗಿ ಅದು ನನಗೆ ಬಂದಿರಬಹುದು. ಇದು ಯಾವ ತರ ಇರುತ್ತೆ? ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಆ ತರದ ಹಾಡುಗಳು, ಉರುಟನೆ ಹಾಡು ಅಂತ ಹೇಳಿ. ಉರುಟನೆ ಹಾಡು ಅಂತಂದ್ರೆ ಗಂಡು ಕಡೆಯವರು ಹೆಣ್ಣಿನ ಕಡೆಯವ್ರನ್ನ ಟಾಂಟ್ ಮಾಡ್ತಾರೆ. ಓಕೆ ಓಕೆ, ಅದು ಈ ಕಡೆಯಿಂದ ನಡೆಯುತ್ತಾ, ಹೆಣ್ಣಿನ ಕಡೆಯಿಂದ ನಡೆಯುತ್ತಾ? ಈಗ ಹಮ್ಮಾಪ್ ಕೇಕ್ ಅವನಲ್ಲಿ ಕರೆಕ್ಟ್ ಕಡೆಯವರೆಲ್ಲ ಮಾಡ್ತಾರೆ. ಅದು ಆ ಕಲ್ಚರ್ ಇದೆ. ಬಟ್ ಅದು ನಮ್ಮಲ್ಲಿ ಇತ್ತದು. ಓಕೆ, ಆ ತರ ಅಲ್ಲ, ಇಲ್ಲೇ ಬೇರೆ ತರ ಉರುಟನೆ ಅಂತ ಅಂದ್ಬಿಟ್ಟು ನಮ್ಮ ಎರಡನೇ ಅಣ್ಣನ ಮದುವೆ ಮಾಡಿದಾಗ ನಾನೇ ಬರ್ದಿದ್ದೆ ನಮ್ಮ ತಾಯಿ ಎತ್ಕೊಂಡು. ಯಾವ್ದೋ ಒಂದು ಹಳ್ಳಿಗಾಡಲ್ಲಿ ಕಾಡೊಳಗಡೆ ಒಣಕಲ್ ಕಡ್ಡಿ ಅಂತ ನಮ್ಮ ಹಾಡ್ಕೊಂಡು, ಅದಕ್ಕೆ ಅವರು ಬರೆಯೋರು ನಿಮ್ ಹುಡುಗ ಏನು ಅಂತ ಅಂದ್ಬಿಟ್ಟು. ಆ ತರದ್ ತುಂಬಾ ಚೆನ್ನಾಗಿರೋದು. ನಮ್ ತಾಯಿ ಆತರ ಎಲ್ಲ ಬರ್ತಾ ಬರ್ತಾ ಮದ್ವೆಗಳೆಲ್ಲ ಸೀರಿಯಸ್ ಆಗೋಯ್ತು, ಎಲ್ಲ ಬರೀ ಶೋ ಆಫ್ ಆಗೋಯ್ತು ಅನ್ಸುತ್ತೆ. ಇವಾಗ ಶೋ ಆಫ್ ಇವಾಗ ಏನಾಗಿದೆ ಗೊತ್ತಾ, ಮದುವೆ ಮನೆ ಒಳಗಡೆ ನೋಡಿ, ಮೊದಲು ಗಂಡಿನ ಕಡೆಯವ್ರು ಹೆಣ್ಣಿನ ಕಡೆಯವ್ರಿಗೆ ಇದೆಲ್ಲ ಮಾಡ್ತಾರಲ್ಲ, ವರಪೂಜೆ ಮಾಡ್ತಾರಲ್ಲ, ವರಪೂಜೆ ಮಾಡಿದಾಗ ಇದೆಲ್ಲ ಕೊಡ್ತಾರೆ. ಗಂಡಿನ ಕಡೆಯವ್ರದ್ದು ಏನೇನು ಕೊಬ್ಬರಿ ಗಿಟ್ಟಕು, ಇದು ಜಾಣತನ ಸಾಮಾನುಗಳು ಕೊಡ್ತಾರೆ. ಬಟ್ ಆಕ್ಚುಲಿ ಅದೆಲ್ಲ ಏನು ಅಂತಂತಂದ್ರೆ, ಈ ಎರಡು ಕುಟುಂಬಗಳು, ಎರಡು ವಂಶಗಳು ಬೆರೆದು ಒಂದು ತಾನಕ್ಕೆ ಬಂದಾಗ ನಮ್ ಕಡೆ ಎಂತೆಂತ ಕಲಾವಿದರು ಎಂತೆಂತ ಇದಿದ್ದಾರೆ ಅಂತ ಇವ್ರ ಕಡೆಯವರು, ನಮ್ ಕಡೆ ಎಂತೆಂತ ಕಲಾವಿದಿದ್ದಾರೆ ಅಂತ ಇವ್ರ ಕಡೆಯವರು ಪ್ರೂವ್ ಮಾಡುವಂತ ಒಂದು ಸನ್ನಿವೇಶ. ಅಂದ್ರೆ ಎರಡು ಇದು. ಸೊ ಆಕ್ಚುಲಿ ಆ ಕೊಬ್ಬರಿ ಗಿಟ್ಟಕು ಅವೆಲ್ಲ ಮಾಡ್ತಾ ಇದ್ದಿದ್ದು ಇವರೇ ಮಾಡ್ಬೇಕು. ನಾವೀಗ ಎಲ್ಲವೆಲ್ಲ ಮಾಡಿಸಿ ತಂದು ಕೊಟ್ಟು ಆಕ್ಚುಲಿ ಅದಿರೋದೇನು ಅಂತಂದ್ರೆ, ಇದನ್ನ ಯಾರು ಮಾಡಿದ್ದು ಅಂತ ಅವಾಗ ಕೇಳೋರು. ಕೇಳಿದಾಗ ಹುಡುಗನ ತಂಗಿ, ಇಷ್ಟು ಬುದ್ಧಿವಂತರ ಅಂದ್ರೆ ಚಾಲೆಂಜ್ಗೆ ನಾವು ನವಿಲ್ ಗರಿ ತರ ಇದ್ ಮಾಡ್ತೀವಿ, ನವಿಲ್ ತರ ಮಾಡ್ತೀವಿ ಕೊಬ್ಬರಿ ಗಿಟ್ಟಕಲ್ಲಿ, ಇದ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಶಾಸ್ತ್ರ ಇರೋದನ್ನೇ ಕಲೆಗಳ ಇಬ್ಬರಲ್ಲಿ ಇರತಕ್ಕಂತ ಸಾಮರ್ಥ್ಯದ ಇದು, ಎರಡು ವಂಶದಲ್ಲಿ ಇರತಕ್ಕಂತ ಸಾಮರ್ಥ್ಯನ ಪ್ರದರ್ಶನ ಮಾಡೋದು. ಇವಾಗ ಇಲ್ಲ, ಗಾಂಧಿ ಬಜಾರಲ್ಲಿ ಕೊಂಡ್ಕೊಂಡ್ ಬಂದ್ಬಿಡ್ತಾರೆ. ಹೌದು, ಪ್ರತಿಯೊಂದಕ್ಕೂ ಒಂದು ಅರ್ಥ ಇತ್ತು ಅದಕ್ಕೆ. ಇವಾಗೆಲ್ಲ ಬದಲಾವಣೆ ಆಗಿದೆ ಅಷ್ಟೇ. ಇವಾಗ ಏನ್ ಮಾಡಿದ್ರು ಅದನ್ನ ಹಳೇದು ಅಂತಾರೆ. ಬಟ್ ಅದೇ ಬೇರೆ ರೂಪದಲ್ಲಿ ಬಂದು ಹಮ್ಮಾಪ್ ಕೇಕವನ್ನ 40 ವಾರ ನೋಡಿದ್ರು. ಹೌದು. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Star Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.